ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಕೆಆರ್ಎಸ್ ಡ್ಯಾಮ್ ಹಿನ್ನೀರು ಪ್ರದೇಶದಲ್ಲಿ ಆಗ್ತಾ ಇದ್ದಂತಹ ಒತ್ತುವರಿಗೆ ಇದೀಗ ಬ್ರೇಕ್ ಬಿದ್ದಿದೆ. ಒತ್ತುವರಿ ತೆರವುಗೊಳಿಸಿದ್ದಾರೆ ಕಾವೇರಿ ನೀರಾವರಿ ನಿಗಮದವರು. ಜೆಸಿಬಿ ಸಹಾಯದಿಂದ ಟ್ರಂಚ್ ಮುಚ್ಚಿ ಡ್ಯಾಮ್ ಜಾಗವನ್ನ ರಕ್ಷಣೆ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಅಕ್ರಮವಾಗಿ ತೆಗೆದಂತಹ ಟ್ರಂಚ್ ಮುಚ್ಚುವ ಮೂಲಕ ಒತ್ತುವರಿ ತೆರವು ಮಾಡಲಾಗ್ತಾ ಇದೆ. ನಿನ್ನೆ ಬೆಳಿಗ್ಗೆ ಸುದ್ದಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಿತ್ತರವನ್ನ ಮಾಡಿತ್ತು. ನಿನ್ನೆ ಸಂಜೆಯೇ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ಅಣೆಕಟ್ಟೆ ಜಾಗವನ್ನೇ ನುಂಗಿ ನೀರು ಕುಡಿತಾ ಇದ್ದಂತಹ ಬಗ್ಗೆ ವಿಸ್ತೃತ ವರದಿಯನ್ನ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಇದೀಗ ಈ ಒಂದು ವರದಿಗೆ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಹಿನ್ನೀರಿಗೆ ಹೊಂದಿಕೊಂಡಿದ್ದಂತಹ ಜಮೀನು ಮಾಲೀಕನಿಂದ ಡ್ಯಾಮ್ ಜಾಗಕ್ಕೆ ಕನ್ನವನ್ನ ಹಾಕಲಾಗ್ತಾ ಇತ್ತು. ಆ ಕುರಿತ ವರದಿಯನ್ನ ರಿಪಬ್ಲಿಕ್ ಕನ್ನಡ ಬಿತ್ತರಿಸಿತ್ತು. ಒತ್ತುವರಿ ಜಾಗದಲ್ಲಿ ಜೆಸಿಬಿ ಮೂಲಕ ಟ್ರಂಚ್ ಹೊಡೆಸಿದಂತಹ ಪ್ರಭಾವಿಗಳು ನಕೇಶ್ ಜಾನ್ ಮ್ಯಾಥ್ಯೂ ಎಂಬುವವರಿಂದ ಒತ್ತುವರಿಯನ್ನ ಮಾಡಿಕೊಳ್ಳಲಾಗಿದೆ. ಸ್ಥಳೀಯರು ಮಾಹಿತಿಯನ್ನ ನೀಡಿದ್ರು, ಪ್ರಭಾವಕ್ಕೆ ಮಣಿದು ಮೌನವನ್ನ ತಾಳಿದ್ರು ಅಧಿಕಾರಿಗಳು. ರಿಪಬ್ಲಿಕ್ ಕನ್ನಡ ಯಾವಾಗ ವರದಿಯನ್ನ ಬಿತ್ತರ ಮಾಡ್ತೋ ಆ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಎದ್ನೋ ಬಿದ್ನೋ ಅಂತ ಹೇಳಿ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಅಕ್ರಮವಾಗಿ ಏನು ಈ ಒಂದು ಜಾಗವನ್ನ ತಮ್ಮ ಪಾಲಾಗಿ ಮಾಡ್ಕೊಳ್ಳೋಕೆ ಪ್ರಯತ್ನವನ್ನ ಪಟ್ಟಿದ್ರು. ಇದೀಗ ಜೆಸಿಬಿ ಮೂಲಕ ಮಣ್ಣನ್ನ ಮುಚ್ಚುವಂತಹ ಕೆಲಸಗಳು ಕೂಡ ಆಗಿದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಆನಂದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ಆನಂದ್, ನಿನ್ನೆ ಬೆಳಿಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಬಿತ್ತರ ಮಾಡಿತ್ತು ಕೆಆರ್ಎಸ್ ಡ್ಯಾಮ್ ಹಿನ್ನೀರಿನಲ್ಲಿ ಏನಾಗ್ತಾ ಇದೆ ಒತ್ತುವರಿ ಅನ್ನೋದ್ರ ಬಗ್ಗೆ. ನಿನ್ನೆ ಸಂಜೆಯೇ ಇದಕ್ಕೆ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಇದೀಗ ಮ್ಯಾಥ್ಯೂ ಅವರಿಗೆ ಏನಾದರೂ ನೋಟಿಸ್ ಅನ್ನ ಕೊಡ್ಲಾಗಿದೆಯಾ? ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ರಮ್ಯಾ, ಮಳೆ ಮೈಸೂರು ಭಾಗದ ಜೀವನಾಡಿಯಾಗಿರುವಂತಹ ಕೆಆರ್ಎಸ್ ಜಲಾಶಯದ ಹಿನ್ನೀರಿನಲ್ಲಿ ಪ್ರಭಾವಿ ವ್ಯಕ್ತಿಯೊಬ್ಬ ಏನು ಹಿನ್ನೀರು ಪ್ರದೇಶವನ್ನ ಒತ್ತುವರಿ ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದ. ಕೇರಳ ಮೂಲದ ಮ್ಯಾಥ್ಯೂ ಎಂಬಾತ ಏನು ತನ್ನ ಜಮೀನಿಗೆ ಹೊಂದಿಕೊಂಡಿರುವಂತ ಹಿನ್ನೀರು ಪ್ರದೇಶವನ್ನ ಅತಿಕ್ರಮಣವಾಗಿ ಒತ್ತುವರಿ ಮಾಡ್ಕೊಂಡು ಅಲ್ಲಿ ಟ್ರಂಚ್ ಅನ್ನ ತೆಗೆಸಿದ್ದ. ಆ ಟ್ರಂಚ್ ನಲ್ಲಿ ಕಾಂಪೌಂಡ್ ನಿರ್ಮಾಣಕ್ಕೂ ಕೂಡ ಮುಂದಾಗಿದ್ದ. ಆದ್ರೆ ಈ ಬಗ್ಗೆ ಅಧಿಕಾರಿಗಳಿಗೆ ಸ್ಥಳೀಯರು ಮಾಹಿತಿ ನೀಡಿದ್ರು, ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಂಡಿರಲಿಲ್ಲ. ಪ್ರಭಾವಕ್ಕೆ ಒಳಗಾಗಿ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನೋ ಆರೋಪವೂ ಕೇಳಿಬಂದಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿನ್ನೆ ಬೆಳಗ್ಗೆ ಸುದ್ದಿ ಪ್ರಸಾರವನ್ನ ಮಾಡಿತ್ತು. ಅದಾದ ಬಳಿಕ ಅಲರ್ಟ್ ಆದಂತ ಅಧಿಕಾರಿಗಳು ಸಂಜೆ ವೇಳೆಗೆ ಅಲ್ಲೇನು ಹೋಗಿ ಟ್ರಂಚ್ ಅನ್ನ ತೆಗೆಸಿದ್ರು, ಅದನ್ನ ತೆರವುಗೊಳಿಸಿದ್ದಾರೆ. ಜೆಸಿಬಿ ಮೂಲಕ ಟ್ರಂಚ್ ಅನ್ನ ಮುಚ್ಚುವ ಮೂಲಕ ಅಲ್ಲಾಗ್ತಿದ್ದಂತ ಅತಿಕ್ರಮಣವನ್ನ ಒತ್ತುವರಿಯನ್ನ ತೆರವುಗೊಳಿಸಿದ್ದಾರೆ. ಸದ್ಯ ಏನು ಜಮೀನು ಮಾಲೀಕನ ವಾದ ಏನಿದೆ ಅಂದ್ರೆ, ಒತ್ತುವರಿ ಮಾಡ್ಕೊಂಡಿದ್ದ ಮ್ಯಾಥ್ಯೂ ಎಂಬ ವಾದ, ಆ ಜಾಗ ಅಂದ್ರೆ ನಾನೇನ್ ಟ್ರಂಚ್ ತೆಗ್ಸಿದ್ದೀನಿ ಅದು ನನಗೆ ಸೇರ್ಬೇಕು, ದಾಖಲೆ ಪ್ರಕಾರ ನಂದೇ ಅಂತ ಸ್ಕೆಚ್ ಮೂಲಕ ಬಂದಿದೆ, ಹಾಗಾಗಿ ಸರ್ವೆ ಮಾಡಿಸಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ತಹಸೀಲ್ದಾರ್ಗೆ ನೀರಾವರಿ ನಿಗಮದ ಅಧಿಕಾರಿಗಳು ಪತ್ರವನ್ನ ಬರೆದಿದ್ದಾರೆ. ಜಂಟಿ ಸರ್ವೆಯ ನಂತರ ಅವ್ರ ವಿರುದ್ಧ ಕ್ರಮಕ್ಕೆ ಮುಂದಾಗ್ತೀವಿ ಅಂತ ತಿಳಿಸಿದ್ದಾರೆ. ಸದ್ಯ ಒತ್ತುವರಿ ಆಗ್ತಿದ್ದಂತ ಜಾಗವನ್ನ ತೆರವುಗೊಳಿಸಿ ಅಣೆಕಟ್ಟೆಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗದಂಗೆ ನೋಡ್ಕೊಳ್ತಾ ಇದ್ದಾರೆ. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಆನಂದ್.